ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ಕುಕ್ ಲೈಕ್ ಸುಜಾದಲ್ಲಿ ಒಂದು ಆರೋಗ್ಯಕರವಾದ ಸಿಹಿ ತಿಂಡಿ. ಆರೋಗ್ಯಕರವಾದದ್ದು ಯಾಕೆ ಅಂದರೆ ಅರಿಶಿನ ಎಲೆಯಿಂದ ಮಾಡುವಂಥದ್ದು. ಹಾಗೆ ನಿಮಗೆ ಗೊತ್ತಾಗಿರಬೇಕು ಯಾವುದಂತ. ಪೂರ್ವಜರ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥ ಸಿಹಿ ತಿಂಡಿ ಅದು. ಅರಿಶಿನ ಎಲೆಯಿಂದ ಮಾಡುವಂಥದ್ದು ಅಂದರೆ ಅರಿಶಿನ ಎಲೆಯ ಕಡುಬು, ಪಾತೋಳಿ ಅಂತ ಹೇಳ್ತಾರೆ, ಗೊತ್ತಲ್ವ? ಅದುವೇ. ಹಾಗೆ ಅರಿಶಿನ ಎಲೆಯಿಂದ ಮಾಡುವಂಥದ್ದು ಅಂದಮೇಲೆ ಆರೋಗ್ಯಕರವಾಗಿ ಇರಲೇಬೇಕಲ್ವ? ಅದು ಕೂಡ ಸ್ಪೆಷಲ್ಲಾಗಿ ನಮ್ಮ ಮನೆಯಲ್ಲೇ ನಾವು ಬೆಳೆದಿರುವಂಥ ಅರಿಶಿನ ಎಲೆಯಿಂದ ಪಾತೋಳಿಯನ್ನು ಹೇಗೆ ಮಾಡೋದಂತ ಇವತ್ತು ನಾನು ತೋರಿಸಿಕೊಡ್ತೇನೆ. ಸರ್ವೇಸಾಮಾನ್ಯವಾಗಿ ನಾಗರ ಪಂಚಮಿ ದಿನ ಸ್ಪೆಷಲ್ಲಾಗಿ ನೈವೇದ್ಯಕ್ಕೆ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಇನ್ನು ಕೆಲವರಿಗೆ ಬಿಗಿನರ್ಸಿಗೆ ಗೊತ್ತಿರಲ್ಲಲ್ವ? ಹಾಗೆ ನಾನಿವತ್ತು ಹೇಗೆ ಮಾಡೋದಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ. ಸೊ ಇದು ನೋಡಿ, ನಮ್ಮನೆ ಅರಿಶಿನ ಎಲೆ ನಾವು ಬೆಳೆದದ್ದು ಮನೆಯಲ್ಲೇ, ನಮ್ಮ ಗಾರ್ಡನಲ್ಲೇ ಅಮ್ಮ ತೆಗಿತಾ ಇದ್ದಾರೆ. ಫ್ರೆಶ್ ಆಗಿ ಇದೆ ನೋಡಿ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಮ್ಮನೆ ಗಾರ್ಡನ್ನಲ್ಲಿ ನಾವು ಅಡುಗೆಗೆ ಬೇಕಾದ ಎಲ್ಲ ಒಂದು ಸಸ್ಯಗಳನ್ನು, ಔಷಧೀಯ ಸಸ್ಯಗಳನ್ನು ಮನೆಯಲ್ಲೇ ಬೆಳಿತೇವೆ ನಮ್ಮ ಗಾರ್ಡನ್ನಲ್ಲಿ ಅಂತ. ಹಾಗೆ ಇದು ಕೂಡ ನಾವೇ ಬೆಳೆದದ್ದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ಅದನ್ನು ತಗೊಂಡು ನಾವೀಗ ಪಾತೋಳಿಯನ್ನು ಮಾಡೋಣ. ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ಅವಲಕ್ಕಿಯನ್ನು ಸೇರಿಸಬೇಕಾಗತ್ತೆ. ಹಾಗೆ ಮೆಜರ್ಮೆಂಟ್ ಹಾಗೇ ಇರುತ್ತೆ ನೋಡಿ. ನಾನು ವೈಟ್ ರೈಸನ್ನು ತಗೊಂಡಿದ್ದೇನೆ. ವೈಟ್ ರೈಸೇ ಒಳ್ಳೆಯದು. ಹಾಗೆ ಇದನ್ನು ಮತ್ತು ಅರ್ಧ ಕಪ್ ಅವಲಕ್ಕಿಯನ್ನು ಗಟ್ಟಿ ಅವಲಕ್ಕಿ ಆದರೆ ಜೊತೆಗೆ ನೆನೆಸ್ಬಿಡಿ. ನಾನು ಇದರಲ್ಲಿ ದಪ್ಪ ಅವಲಕ್ಕಿಯನ್ನು ತೋರಿಸಿದ್ದೇನೆ. ದಪ್ಪ ಅವಲಕ್ಕಿಯನ್ನು ನೆನೆಸಿಟ್ಟರೆ ಅಕ್ಕಿ ಜೊತೆಗೆ ಅದನ್ನು ರುಬ್ಕೋಬೋದು. ಆದರೆ ಕೆಲವರ ಮನೆಯಲ್ಲಿ ಮೀಡಿಯಮ್ ಸೈಜು ಅಥವಾ ಪೇಪರ್ ಅವಲಕ್ಕಿ ಇರುತ್ತಲ್ವ, ದಪ್ಪ ಅವಲಕ್ಕಿ ಇರಲ್ಲ. ಅಂಥವರು ಸಪ್ರೇಟಾಗಿ ಅದನ್ನು ನೆನೆಸಿ ಒಂದು ಸಲ ಅಕ್ಕಿ ರುಬ್ಕೊಂಡ ಮೇಲೆ ಆ ಅವಲಕ್ಕಿಯನ್ನು ರುಬ್ಕೋಬೇಕು. ಯಾಕಂದರೆ ದಪ್ಪ ಅವಲಕ್ಕಿ ಆದರೆ ದಪ್ಪ ಇರುತ್ತೆ, ಗಟ್ಟಿ ಇರುತ್ತೆ. ಅಕ್ಕಿ ನೆಂದ ಮೇಲೆ ಅದು ಕೂಡ ನೆಂದ್ಕೊಂಡು ಅಕ್ಕಿ ಜೊತೆ ಬೀಸುವಾಗ ಅಥವಾ ರುಬ್ಬುವಾಗ ಸರಿಯಾಗತ್ತೆ. ಆದರೆ ಸಾಫ್ಟ್ ಇರುತ್ತಲ್ವ ಪೇಪರ್ ಅವಲಕ್ಕಿ, ಮೀಡಿಯಮ್ ಸೈಜ್ ಅವಲಕ್ಕಿ ಏನಿರುತ್ತೆ ಅದಾದರೆ ಒಂಥರ ಬೇಗ ಸಾಫ್ಟ್ ಆಗುತ್ತೆ, ಮೆದುವಾಗುತ್ತೆ. ನೆನೆಸಿದ ಕೂಡಲೇ ಅಂಟ್ಕೊಂಡು ಬಿಡುತ್ತೆ. ಸೊ ಅಕ್ಕಿ ಜೊತೆ ರುಬ್ಬುವಾಗ ಸರಿ ಹೋಗಲ್ಲ. ಇದೊಂದು ಸ್ಪೆಷಲ್ ಟಿಪ್ಸ್ ನಿಮಗೆ, ಓಕೆನಾ? ಹಾಗೆ ಸಾಫ್ಟ್ ಆದರೆ ಎರಡು ಸಪ್ರೇಟ್ ನೆನೆಸಿ ಸಪ್ರೇಟ್ ರುಬ್ಕೊಬಿಡಿ. ಒಂದು ಸಲ ಅಕ್ಕಿ ರುಬ್ಬಿ ಪೇಸ್ಟ್ ಆದ ಮೇಲೆ ಈ ಸಾಫ್ಟ್ ಅವಲಕ್ಕಿ ನೆಂದಿರುತ್ತಲ್ವ ಅದನ್ನು ಹಾಕಿ ತಿರ್ಗಾ ರುಬ್ಕೊಬಿಡಿ. ಆದರೆ ದಪ್ಪ ಅವಲಕ್ಕಿ ಆದರೆ ಎರಡನ್ನೂ ಕೂಡ ಸೇರಿಸಿ ನೆನೆಸಿ ಒಮ್ಮೆಲೆ ರುಬ್ಕೋಬೋದು. ಈಗ ಮತ್ತೊಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಮತ್ತು ಅವಲಕ್ಕಿಯನ್ನು ಎರಡನ್ನೂ ಸೇರಿಸಿ 1 ಗಂಟೆವರೆಗೆ ನೆನೆಸಿಡಿ. 1 ಗಂಟೆ ನಂತರ ನೆಂದಾದ ಮೇಲೆ ನಾವೀಗ ಅದನ್ನ ರುಬ್ಕೋಬೇಕು. ಇನ್ನು ರುಬ್ಬುವ ಟೈಮ್ ಬಂದಂಗೆ ಅರಿಶಿಣ ಎಲೆಯನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು. ಅಂದರೆ ಕ್ರಿಮಿಕೀಟ, ಧೂಳು ಏನಾದ್ರು ಇರುತ್ತಲ್ವ. ಇನ್ನು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಅವಲಕ್ಕಿ ಮತ್ತು ಅಕ್ಕಿಯನ್ನು ಸೇರಿಸಿ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಸೇರಿಸಿ ಈ ರೀತಿಯಲ್ಲಿ ರುಬ್ಕೋಬೇಕು. ಇನ್ನು ಕೊಬ್ಬರಿ ಮತ್ತು ಬೆಲ್ಲವನ್ನು ಸಪ್ರೇಟಾಗಿ ನಾವು ಕಾಯಿಸ್ಕೊಳ್ಳೋದಿದೆ. ಅದಕ್ಕೋಸ್ಕರ ಬೆಲ್ಲವನ್ನು ತುರ್ಕೊಂಡಿದ್ದೇವೆ, ಕೊಬ್ಬರಿಯನ್ನು ತುರ್ಕೊಂಡಿದ್ದೇವೆ. ಎರಡನ್ನೂ ಕೂಡ ಸೇರಿಸಿ ಈಗ ನಾವು ಲೋ ಫ್ಲೇಮಲ್ಲಿ ಅದನ್ನು ಕಾಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಮಾತ್ರ ನೀರನ್ನು ಹಾಕಿ ಕಾಯಿಸಬೇಕು. ನೆನ್ಪಿಟ್ಕೊಳ್ಳಿ, ಫ್ಲೇಮನ್ನು ಲೋದಲ್ಲೇ ಇಟ್ಕೊಂಬಿಡಿ. ಯಾಕಂದರೆ ಸೀದೋಗುತ್ತೆ. ನಾವು ಸ್ಟೀಲ್ ಪಾತ್ರೆಯಲ್ಲೇ ಫ್ರೈ ಮಾಡ್ತಾ ಇದ್ದೇವೆ, ಅಂದರೆ ಕಾಯಿಸ್ತಾ ಇದ್ದೇವೆ. ನೀವು ಬಾಣಲೆಯಲ್ಲೇ ಕಾಯಿಸಿದರೆ, ಅಂದರೆ ಬಿಗಿನರ್ಸ್ ಯಾರೆಲ್ಲ ಇದ್ದೀರಾ ಅವರು ಬಾಣಲೆಯಲ್ಲೇ ಕಾಯಿಸ್ಕೊಬಿಡಿ. ಆಗ ಅಷ್ಟು ಬೇಗ ತಳ ಹಿಡಿಯಲ್ಲ. ಈಗ ರುಬ್ಬಿದ ಮಿಶ್ರಣ ಇದೆ ಅಲ್ವಾ, ಹಿಟ್ಟಿದೆ ಅಲ್ವಾ, ಅದನ್ನು ಅರಿಶಿಣ ಎಲೆಯನ್ನು ಉಲ್ಟಾ ಮಾಡಿಟ್ಟು ಹೀಗೆ ಅದನ್ನು ಸ್ಪ್ರೆಡ್ ಮಾಡ್ತಾ ಬರಬೇಕು. ಹಾಗೆ ಉಲ್ಟಾ ಯಾಕೆ ಇಡಬೇಕು ಅರಿಶಿಣ ಎಲೆಯನ್ನು ಅಂದರೆ ಈಗ ತೋರಿಸ್ತೇವೆ, ಅದನ್ನು ಮಡ್ಚೋಕಿರುತ್ತೆ, ಅದಕ್ಕೋಸ್ಕರ
ಹೀಗೆ ಹಿಟ್ಟನ್ನು ಸವರಿದ ಮೇಲೆ ಅದರ ಮೇಲೆ ನಾವು ಕಾಯಿಸ್ಕೊಂಡ ಬೆಲ್ಲ ಮತ್ತು ಕೊಬ್ಬರಿ ಮಿಶ್ರಣ ಇದೆ ಅಲ್ವಾ, ಅದನ್ನು ಈ ರೀತಿಯಲ್ಲಿ ಹಾಕಿ ಎಲೆಯನ್ನು ಈ ರೀತಿಯಲ್ಲಿ ಮಡಚಬೇಕು ನೋಡಿ. ಗೊತ್ತಿರೋರಿಗೆ ಗೊತ್ತೇ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯ. ಇನ್ನು ಹೊಸದಾಗಿ ಕಲಿಯೋಕಿರತ್ತಲ್ಲ ಅವರಿಗೆ ಹೇಳ್ತಾ ಇರೋದು. ಹಾಗೆ ಈ ರೀತಿಯಲ್ಲಿ 1 ಬೈ 1 ನೋಡಿ, ಮತ್ತೊಂದು ಎಲೆಯನ್ನು ಹಾಗೆ ಇಟ್ಟು ಇನ್ನೊಂದು ರೀತಿಯಲ್ಲಿ ಮಡಚಬೇಕು. ಹೀಗೆ ಮಡಚಿಟ್ಬಿಟ್ರೆ ಅದು ಚೆನ್ನಾಗಿ ಕೂತಿರುತ್ತೆ. ಇನ್ನು ಇಡ್ಲಿ ಪಾತ್ರೆ ಇರುತ್ತಲ್ವ, ಅದರ ಮೇಲೆ 1 ಬೈ 1 ಹೀಗೆ ಇಡ್ತಾ ಹೋಗಬೇಕು, ರೆಡಿ ಮಾಡ್ತಾನೆ ಇಡ್ತಾ ಹೋಗಬೇಕು. ಅರಿಶಿಣ ಎಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೇಗೆ ಅರಿಶಿಣ ಆ್ಯಂಟಿಸೆಪ್ಟಿಕ್ ಅಂತ ಹೇಳ್ತಾರಲ್ವ, ಇನ್ಫೆಕ್ಷನ್ ಎಲ್ಲ ಹೋಗುತ್ತೆ, ಗಾಯ ಅಥವಾ ಏನೇ ಇದ್ದರೂ ಬಾಡಿ ಒಳಗೆ ಇನ್ಫೆಕ್ಷನ್ ಇದ್ದರೂ ಅಡುಗೆಯಲ್ಲಿ ಸರ್ವೇ ಸಾಮಾನ್ಯ ಬಳಸ್ತಾರೆ. ಹಾಗೆ ಅರಿಶಿಣ ಎಲೆಯಲ್ಲೂ ಕೂಡ ಔಷಧಿ ಅಂಶ ಇದೆ. ಈಗೆಲ್ಲ ರೆಡಿಯಾಗಿದೆ ನೋಡಿ. ಇಡ್ಲಿ ಪಾತ್ರೆ ಮೇಲೆ ಒಂದು ಪ್ಲೇಟ್ ಇಟ್ಟು ಒಂದು 20ರಿಂದ 25 ನಿಮಿಷ ಬೇಯಿಸಿಬಿಡಿ ಈ ರೀತಿಯಲ್ಲಿ. ಆಯಿತು, ಒಂದು 20 ನಿಮಿಷ ಆಯಿತು ನೋಡಿ, ಚೆನ್ನಾಗಿ ಬೆಂದ್ಕೊಂಡಿದೆ. ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತುಂಟಾ, ತುಂಬಾ ಚೆನ್ನಾಗಿರುತ್ತೆ. ಅರಿಶಿನ ಎಲೆ ಕಡುಬಿದೆ ಅಲ್ವಾ, ಪಾತುಳಿ ಇದೆ ಅಲ್ವಾ, ಸಖತ್ತಾಗಿರುತ್ತೆ. ರುಚಿನೂ ಅಷ್ಟೇ, ಪರಿಮಳನೂ ಅಷ್ಟೇ. ಹಾಗೆ ಬೆಂದ್ಕೊಂಡ್ಮೇಲೆ ಈಗ ನೋಡಿ ತೆಗ್ದಾಯಿತು. ನೋಡಿದ್ರೇ ಗೊತ್ತಾಗುತ್ತೆ ನೋಡಿ, ಎಲೆಗಳ ಕಲರ್ ಕೂಡ ಚೇಂಜ್ ಆಗಿದೆ, ಅಂದರೆ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಈಗ ನೋಡಿ ಈ ಎಲೆಗಳನ್ನು ಬಿಡಿಸಿ ತೋರಿಸ್ತಾರೆ ಎಷ್ಟು ಚೆನ್ನಾಗಿ ಕಡುಬು ಒಳಗೆ ಬೆಂದ್ಕೊಂಡಿದೆ ಅಂತ. ಮತ್ತು ಕೊಬ್ಬರಿ ಮತ್ತು ಬೆಲ್ಲ ಕೂಡ ಹಾಕಿದ್ದೇವಲ್ಲ, ಅದು ಕೂಡ ಎಲ್ಲ ಸೇರಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋಕೆ ಸೂಪರಾಗಿರುತ್ತೆ. ಒಮ್ಮೆ ನೀವು ಕೂಡ ಮಾಡ್ಕೊಂಡು ತಿನ್ನಿ, ಅಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಲ್ವ. ಅರಿಶಿಣ ಎಲೆ ಮತ್ತು ಕಾಯಿ, ಬೆಲ್ಲ, ಅಕ್ಕಿ ಹಿಟ್ಟು ಎಲ್ಲನೂ ಒಳ್ಳೆಯದಲ್ವ ನಮಗೆ. ಸಿಹಿ ತಿಂದಂಗಾಯಿತು, ಯಾವುದೇ ಆರೋಗ್ಯಕ್ಕೆ ಹಾನಿಕಾರಕ ಇಲ್ಲದೆ ಹೋಯಿತು ಅಂತ ನೋಡಿ. ಪೂರ್ವಜರು ಇಂಥದ್ದೆಲ್ಲ ಸಿಹಿ ತಿಂಡಿಗಳನ್ನು ಯಾವುದೇ ಒಂದು ಮಾಡಿದರೂ ಕೂಡ ಈ ರೀತಿಯಲ್ಲಿ ಮಾಡಿ ಕೊಡ್ತಿದ್ರಲ್ವ. ಸೊ ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ. ಯಾರಿಗೆಲ್ಲ ಪಾತೋಳಿ ಅಥವಾ ಅರಿಶಿಣ ಕಡುಬು ಬರಲ್ಲ ನೋಡಿದ್ರಲ್ವ, ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ನನ್ನ ಚಾನಲನ್ನು ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.